ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ ನಾನು ನಿಮ್ಮ ಎದುರುಗಡೆ ತಂದಿದ್ದೀನಿ. ನನ್ನ ಹೆಸರು ಹರ್ಷ ಎಸ್. ನಾನು ನಿಮ್ಮ ಪರೀಕ್ಷೆ ಚಾನೆಲ್ ಅಲ್ಲಿ ಸೈನ್ಸ್ ಟೀಚರ್. ಸೊ ಏನು ಇವತ್ತಿನ ಟಾಪಿಕ್ ಅಂತ ನೋಡೋಣ ಮಕ್ಕಳ. ಇವತ್ತು ನಾವು ಸೈನ್ಸ್ ವಿಷಯ ಏನಿದೆ, ಸೈನ್ಸ್ ಸಬ್ಜೆಕ್ಟ್ ಏನಿದೆ, ಇದರಲ್ಲಿ ಚಾಪ್ಟರ್ ವೈಸ್ ಟಾಪರ್ ಸ್ಟ್ರಾಟಜಿನ ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಆಯ್ತಾ? ಈ ವಿಜ್ಞಾನ ಎಂಬ ವಿಷಯ ಏನಿದೆ ಮಕ್ಕಳ, ಇದರಲ್ಲಿ ಪ್ರತಿ ಅಧ್ಯಾಯನ ನೀವು ಹೇಗೆ ಕಲಿಬೇಕು, ಯಾವ ರೀತಿ ಕಾನ್ಸೆಪ್ಟ್ಗಳನ್ನ, ಯಾವ ರೀತಿ ಪರಿಕಲ್ಪನೆಗಳನ್ನ ಕಲಿಬೇಕು ಅಂತ ಹೇಳಲಿಕ್ಕೆ ಹೋಗ್ತಿದ್ದೀನಿ. ಸೊ ಎವ್ರಿ ಚಾಪ್ಟರ್ ಅಪ್ ಅಂಟಿಲ್ essay1, ದಟ್ ಇಸ್ ನಿಮ್ಮ ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಿನ ಪ್ರತಿಯೊಂದು ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಪ್ರತಿ ಚಾಪ್ಟರಿಗೆ ಎಷ್ಟು ಅವರ್ಸ್ ಡೆಡಿಕೇಟ್ ಮಾಡಬೇಕು, ಹೇಗೆ ಓದ್ಕೋಬೇಕು ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಕ್ಕಳ. ಸೊ ಫಸ್ಟ್ ಆಫ್ ಆಲ್, ನೀವು ಯಾವುದೇ ಚಾಪ್ಟರ್ನ ಸ್ಟ್ರಾಟಜಿ ಮಾಡಬೇಕು ಅಂದರೆ, ಯಾವುದೇ ಚಾಪ್ಟರ್ನ ಹೇಗೆ ನಾನು ಓದಬೇಕು ಅನ್ನೋ ಕ್ಲಾರಿಟಿ ಇರಬೇಕು ಅಂದರೆ, ಫಸ್ಟ್ ಥಿಂಗ್ ಯು ಹ್ಯಾವ್ ಟು ನೋ ಇಸ್ ಆ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಬರ್ತಿದೆ ಅನ್ನೋ ಕ್ಲಾರಿಟಿ ನಿಮಗೆ ಇರಬೇಕು. ಆ್ಯಂಡ್ ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಲ್ಲಿ ಯಾವ್ಯಾವ ಚಾಪ್ಟರ್ಸ್ ಇದೆ ಅನ್ನೋ ಕೂಡ ಕ್ಲಾರಿಟಿ ನಿಮಗೆ ಇರಬೇಕು. ಯಾಕೆ? ಬಿಕಾಸ್ ಈ ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಿನ ಚಾಪ್ಟರ್ಸ್ ಏನಿದೆ, ಇದರ ಬೇಸಿಸ್ ಮೇಲೆ ನಿಮ್ಮ essay1 ಎಕ್ಸಾಮ್ ನಡೆಯುತ್ತೆ. essay1 ಎಕ್ಸಾಮ್ ಅಂದರೆ ಏನು ಮ್ಯಾಮ್? ನಿಮ್ಮ ಹಾಫ್ ಇಯರ್ಲಿ ಎಕ್ಸಾಮ್ ಅಥವಾ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಅಂತ ನಾವೇನು ಕರಿತೀವಿ, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಅಂತ ನಾವೇನು ಕರಿತೀವಿ, ಇದು ನಡೆಯೋದು ಬೇಸ್ಡ್ ಆನ್ ಯೋರ್ ಪಾರ್ಟ್ 1 ಸೈನ್ಸ್ ಟೆಕ್ಸ್ಟ್ ಬುಕ್. ಆ್ಯಂಡ್ ಪಾರ್ಟ್ 1 ಸೈನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಚಾಪ್ಟರ್ಸ್ ಇದೆ? ಯು ಹ್ಯಾವ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್, ಆಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಲೈಫ್ ಪ್ರಾಸೆಸಸ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅಂದರೆ ಕನ್ನಡದಲ್ಲಿ ಈ ಚಾಪ್ಟರ್ಸ್ ಯಾವುದು? ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು, ಜೀವಕ್ರಿಯೆಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ, ವಿದ್ಯುತ್ ಶಕ್ತಿ ಹಾಗೂ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಸೊ ಈ 6 ಅಧ್ಯಾಯಗಳು ನಿಮಗೆ essay1 ಪೋರ್ಷನ್ಸ್ ಅಲ್ಲಿ ಕವರ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಮ ಮೇನ್ ಚಾಪ್ಟರ್ಸ್ ಮಾರ್ಕ್ಸ್ ಎಷ್ಟು ಬರುತ್ತೆ ಅಂತ ನೋಡೋಣ. ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್ 4 ಮಾರ್ಕ್ಸ್ಗೆ ಬರುತ್ತೆ ಬೇಸ್ಡ್ ಆನ್ ಯೋರ್ ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್. ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ 6 ಮಾರ್ಕ್ಸ್ಗೆ ಇದೆ. ಇಲ್ಲಿ ಲೆಟ್ ಮಿ ಎರೇಸ್. 4 ಮಾರ್ಕ್ಸಿಗೆ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್, 6 ಮಾರ್ಕ್ಸಿಗೆ ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಇದೆ. ಲೈಫ್ ಪ್ರಾಸೆಸಸ್ 8 ಮಾರ್ಕ್ಸಿಗೆ ಇದೆ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ 6 ಮಾರ್ಕ್ಸ್. ಅದಾದಮೇಲೆ ಎಲೆಕ್ಟ್ರಿಸಿಟಿ 8 ಮಾರ್ಕ್ಸ್. ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ನಿಮಗೆ 6 ಮಾರ್ಕ್ಸಿಗೆ ಇದೆ. ಈ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಏನಿದೆ ಮಕ್ಕಳ, ಇದು ನಿಮ್ಮ ಫುಲ್ ಇಯರ್ ಪೇಪರಿಗೆ ಇರುತ್ತೆ. ಓಕೆ, ಫುಲ್ ಬೋರ್ಡ್ ಸಿಲೆಬಸ್ಸಿನ ಪೇಪರಿಗೆ ಈ ರೀತಿಯ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಈ ಸತಿ ಬರೀ ಹಾಫ್ ದ ಟೆಕ್ಸ್ಟ್ ಬುಕ್ ಕೇಳ್ತಿರೋದ್ರಿಂದ, ಅಂದರೆ ಹಾಫ್ ಪೋರ್ಷನ್ಸ್ ಮಾತ್ರ ಕೇಳ್ತಿರೋದ್ರಿಂದ, essay1 ಅಂದರೆ ಹಾಫ್ ಇಯರ್ಲಿ ಅಲ್ವಾ, ಸೊ ಅರ್ಧ ವರ್ಷದ ಪೋರ್ಷನ್ಸ್ ಮಾತ್ರ ಬರುತ್ತೆ. ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಈ ಮಾರ್ಕ್ಸ್ನ ಡಬಲ್ ಮಾರ್ಕ್ಸ್ನ ನಿಮ್ಮ essay1 ಪೋರ್ಷನ್ಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ದಟ್ ಮೀನ್ಸ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಷನ್ಸ್ 4 ಮಾರ್ಕ್ಸಿಗೆ ಕೇಳೋ ಬದಲು essay1 ಅಲ್ಲಿ 8 ಮಾರ್ಕ್ಸಿಗೆ ಕೇಳಬಹುದು. ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ನ 6 ಮಾರ್ಕ್ಸಿಗೆ ಕೇಳೋ ಬದಲು 12 ಮಾರ್ಕ್ಸಿಗೆ ಕೇಳಬಹುದು. ಲೈಫ್ ಪ್ರಾಸೆಸಸ್ನ ಅದೇ ರೀತಿ 16 ಮಾರ್ಕ್ಸಿಗೆ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ 12 ಮಾರ್ಕ್ಸಿಗೆ, ಎಲೆಕ್ಟ್ರಿಸಿಟಿ 16 ಮಾರ್ಕ್ಸಿಗೆ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ 12 ಮಾರ್ಕ್ಸಿಗೆ ಕೇಳಬಹುದು. ಲಾಸ್ಟ್ ಇಯರ್ ಅಂತೂ ನಿಮ್ಮ essay1 ಪೇಪರ್ ಏನಿತ್ತು ಬೋರ್ಡಿಂದ ಬಂದಿತ್ತು, ನಾನು ನಿಮಗೆ ಪದೇ ಪದೇ ಹೇಳಿದ್ದೀನಿ. ಸೊ ಈ ವರ್ಷ ಕೂಡ ಬೋರ್ಡ್ ಕಡೆಯಿಂದ essay1 ಪೇಪರ್ ಬರ್ತಿದೆ ಅಂದರೆ ಈ ರೀತಿಯ ಮಾರ್ಕ್ ಡಿಸ್ಟ್ರಿಬ್ಯೂಷನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಆ ಕಡೆ ಈ ಕಡೆ ಅಂತೂ ಡೆಫಿನೆಟ್ಲಿ ಆಗುತ್ತೆ, ಬಟ್ ಜನರಲಿ ಈ ರೀತಿಯ ಮಾರ್ಕ್ ಡಿಸ್ಟ್ರಿಬ್ಯೂಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದನ್ನು ನೋಡಿದ ತಕ್ಷಣ ನಿಮ್ಗೆ ಏನು ಕ್ಲಾರಿಟಿ ಸಿಗ್ತಿದೆ ಅಂದರೆ, ದ ಮೋಸ್ಟ್ ಇಂಪಾರ್ಟೆಂಟ್ crucial chapters that you have to focus on is electricity ಮತ್ತೆ life processes. ಎಲೆಕ್ಟ್ರಿಸಿಟಿ ಅಂದರೆ ವಿದ್ಯುತ್ ಶಕ್ತಿ ಹಾಗೂ ಜೀವಕ್ರಿಯೆಗಳು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ನೀವು ಚಾಪ್ಟರ್ ವೈಸ್ ಸ್ಟ್ರಾಟಜಿ ಮಾಡಬೇಕು ಅಂತ ಹೋದಾಗ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಈ 2 ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಬರುತ್ತೆ 12 ಮಾರ್ಕ್ಸಿನ ಚಾಪ್ಟರ್ಸ್ ಅಥವಾ 6 ಮಾರ್ಕ್ಸಿನ ಚಾಪ್ಟರ್ಸ್. ಯಾವುದದು? ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ಅಂದರೆ ಆಮ್ಲಗಳು ಪ್ರತ್ಯಾಮ್ಲಗಳು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಅದಾದಮೇಲೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ನಿಯಂತ್ರಣ ಮತ್ತು ಸಹಭಾಗಿತ್ವ. ಇವು 6 ಅಂದರೆ 12 ಅಂಕಗಳಿಗೆ ಕೇಳ್ತಾರೆ. ಸೊ ಲೈಫ್ ಪ್ರಾಸೆಸಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಷ್ಟು ಇಂಪಾರ್ಟೆಂಟ್ ಆಗದಿದ್ರು ಕೂಡ ರೈಟ್ ಆಫ್ಟರ್ ದಟ್ ಸೆಕೆಂಡ್ ಪ್ಲೇಸ್ ಇಂಪಾರ್ಟೆನ್ಸ್ ಅಲ್ಲಿ ಸಿಗತ್ತೆ ಈ 3 ಚಾಪ್ಟರ್ಸ್ಗೆ. ಲಾಸ್ಟ್ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ಕೆಮಿಕಲ್ ರಿಯಾಕ್ಷನ್ಸ್
ಆ್ಯಂಡ್ ಈಕ್ವೇಷನ್ಸ್, ರಾಸಾಯನಿಕ ಸಮೀಕರಣಗಳು ಮತ್ತು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ನಿಮಗೆ ಕೊನೆಯಲ್ಲಿ ಬರುತ್ತೆ. ಹಾಗಂತ ಆ ಚಾಪ್ಟರ್ನ ಇಗ್ನೋರ್ ಮಾಡೋದ? ಆಬ್ಸಲ್ಯೂಟ್ಲಿ ನಾಟ್. ಆ ಚಾಪ್ಟರ್ಗೆ ಎಷ್ಟು ಟೈಮ್ ಕೊಡಬೇಕು ಅಷ್ಟೇ ಟೈಮ್ ಕೊಡಬೇಕು, ಜಾಸ್ತಿ ಆ ಚಾಪ್ಟರ್ ಮೇಲೆ ಟೈಮ್ನ ಸ್ಪೆಂಡ್ ಮಾಡಬಾರ್ದು. ಎಕ್ಸಾಕ್ಟ್ಲಿ ಏನು ಇಂಪಾರ್ಟೆಂಟ್ ಅಂತ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೀವು ನಾನು ಏನು ಹೇಳ್ತೀನೋ ಅದನ್ನು ಓದ್ಕೊಂಡ್ರೆ ಈ ಚಾಪ್ಟರಿಗೆ ಇಟ್ ಇಸ್ ಮೋರ್ ದೆನ್ ಎನಫ್. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಆಫ್. ಈ ಮೇನ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವಿವೆ? ಲೈಫ್ ಪ್ರಾಸೆಸಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಚಾಪ್ಟರ್ಸ್ ಇಂಪಾರ್ಟೆಂಟ್ ಅಲ್ವಾ? ಸೊ ಐ ಟೆಲ್ ಯು ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ಬೋತ್ ಆಫ್ ದೀಸ್ ಚಾಪ್ಟರ್ಸ್ ಫಸ್ಟ್. ಓಕೆ, ಸೊ ಎಸ್, ಇಲ್ಲಿ ಕಾಣ್ತಿದೆ ಮಕ್ಕಳ, ಲೈಫ್ ಪ್ರಾಸೆಸಸ್ ಏನಿದೆ ಇದರಲ್ಲಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ನಾನು ನಿಮಗೆ ಸ್ಲೈಡ್ ಮೇಲೆ ಹಾಕಿದ್ದೀನಿ. ಸೊ ನಾನು ನ್ಯೂಟ್ರಿಷನ್, ರೆಸ್ಪಿರೇಷನ್, ಟ್ರಾನ್ಸ್ಪೋರ್ಟೇಷನ್, ಎಕ್ಸ್ಕ್ರೀಷನ್ ಕರೆಕ್ಟಾಗಿ ಅದೇ ಆರ್ಡರಲ್ಲಿ ಹಾಕಿದ್ದೀನಿ. ಸೊ ನ್ಯೂಟ್ರಿಷನ್ನಿಂದ ಈ ಈ ಫಸ್ಟ್ 3 ಕಾನ್ಸೆಪ್ಟ್ಸ್ ಏನಿದೆ ಇವು ನ್ಯೂಟ್ರಿಷನ್ ಪೋರ್ಷನ್ ಇದೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಪೋಷಣೆ ಅನ್ನೋ ವಿಭಾಗ ಏನು ಬರುತ್ತೆ ಅದರಲ್ಲಿ ಈ ಮೊದಲನೆಯ 3 ಅಂಕಿಗಳೇನಿದೆ ಪೋಷಣೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಪರಿಕಲ್ಪನೆಗಳಾಗಿರ್ತವೆ. ಇದನ್ನ ನೀವು ಓದ್ಕೊಳ್ಳೇಬೇಕು. ಓಕೆ, ಅದಾದ್ಮೇಲೆ ರೆಸ್ಪಿರೇಷನ್ ಅಲ್ಲಿ ರೆಸ್ಪಿರೇಷನ್ ಅಲ್ಲಿ ನೆಕ್ಸ್ಟ್ 3 ಪಾಯಿಂಟ್ಸ್ ಏನಿದೆ ಅದು ರೆಸ್ಪಿರೇಷನ್ ಅಲ್ಲಿ ಇಂಪಾರ್ಟೆಂಟ್ ಆಗುವಂತಹ ಕಾನ್ಸೆಪ್ಟ್ಸ್ ಆಗತ್ತೆ. ಅಂದ್ರೆ ಮುಂದಿನ 3 ಅಂಕಿಗಳೇನಿದ್ದಾವೆ ಮಕ್ಕಳ, ಇದು ಯಾವುದರಲ್ಲಿ? ಉಸಿರಾಟದಲ್ಲಿ ಅತ್ಯಂತ ಪ್ರಮುಖ ಪರಿಕಲ್ಪನೆಗಳಾಗಿರ್ತವೆ ಮುಂದಿನ 3 ಅಂಕಿಗಳು. ಅದಾದ್ಮೇಲೆ ಝೈಲಮ್, ಫ್ಲೋಯಮ್ ಏನಿದೆ ಹಾಗೂ ಡಬಲ್ ಸರ್ಕ್ಯುಲೇಷನ್, ಸೆಪರೇಷನ್ ಆಫ್ ಡಿಆಕ್ಸಿಜನೇಟೆಡ್ ಆಕ್ಸಿಜನೇಟೆಡ್ ಬ್ಲಡ್, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗ್ತವೆ. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗೋದು ಯಾವುದು? ಸಾಗಾಣಿಕೆಯಲ್ಲಿ ಏನು ಪ್ರಮುಖ? ಝೈಲಮ್, ಫ್ಲೋಯಮ್, ಇಮ್ಮಡಿ ಪರಿಚಾಲನೆ ಮತ್ತು ಆಮ್ಲಜನಕ ಯುಕ್ತ ಹಾಗೂ ಆಮ್ಲಜನಕ ರಿಕ್ತ ರಕ್ತದ ಬೇರ್ಪಡಿಕೆ ಏನಿದೆ ಇದು 3ನೆಯ ಪರಿಕಲ್ಪನೆ ಸಾಗಾಣಿಕೆಯಲ್ಲಿ ಅತ್ಯಂತ ಪ್ರಮುಖವಾದದ್ದು. ಲಾಸ್ಟ್ ಅಲ್ಲಿ ಎಕ್ಸ್ಕ್ರೀಷನ್ ಅಲ್ಲಿ ಈ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಆಗ್ತವೆ. ಎಕ್ಸ್ಕ್ರೀಷನ್ ಅಲ್ಲಿ ನಾನು ಕೊಟ್ಟಿರುವಂತಹ ಲಾಸ್ಟ್ 2 ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಆಗ್ತವೆ. ಆಯ್ತಾ? ವಿಸರ್ಜನೆಯಲ್ಲಿ ಉಳಿದಿರುವಂತಹ 2 ಅಂಕಿಗಳು ಇಂಪಾರ್ಟೆಂಟ್ ಆಗ್ತವೆ. ಇದರೊಟ್ಟಿಗೆ ಒಂದಷ್ಟು ಕ್ವೆಶ್ಚನ್ಸ್ ಏನಿದೆ, ಈ ರೀತಿಯ ಕ್ವೆಶ್ಚನ್ಸ್ನ ತುಂಬಾನೇ ಸತಿ ನಿಮ್ಮ ಎಕ್ಸಾಮಲ್ಲಿ ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ದ ಕ್ವೆಶ್ಚನ್ಸ್ ದಟ್ ಯು ಹ್ಯಾವ್ ಟು ಆಬ್ಸಲ್ಯೂಟ್ಲಿ ಪ್ರಿಪೇರ್ ಫಾರ್. ಓಕೆ, ಈ ಕ್ವೆಶ್ಚನ್ಸಿಗೆ ಪ್ರಿಪೇರ್ ಆಗಿಲ್ಲ ಅಂದರೆ ನೀವು ಮಾರ್ಕ್ಸ್ನ ಕಳ್ಕೊತೀರಾ. ಆ್ಯಂಡ್ ಇದರೊಟ್ಟಿಗೆ ಡಯಾಗ್ರಾಮ್ಸ್ನ ಕೂಡ ನೀವು ಕಲಿಬೇಕು. ಡಯಾಗ್ರಾಮ್ಸಲ್ಲಿ ಶಾರ್ಟ್ ಮಾರ್ಕ್ಸ್ ಬರುತ್ತೆ ನಿಮಗೆ. ರೇಖಾಚಿತ್ರಗಳಿಂದ ಅತ್ಯಂತ ಪಕ್ಕಾ ಮಾರ್ಕ್ಸ್ ಬರುತ್ತೆ ನಿಮಗೆ. ಸೊ ಡಯಾಗ್ರಾಮ್ಸ್ ಯಾವುದು ಅಂತ ವಿಡಿಯೋ ಕೊನೆಯಲ್ಲಿ ನಾನು ತೋರಿಸ್ತೀನಿ. ವಿಡಿಯೋ ಕೊನೆಯಲ್ಲಿ ನೀವು ತಪ್ಪದೆ ಈ ಡಯಾಗ್ರಾಮ್ಸ್ನ ಲಿಸ್ಟ್ನ ನೀವು ನೋಡ್ಕೊಳ್ಳಿ. ಓಕೆ, ಸೊ ಎಸ್, ದಿಸ್ ವಾಸ್ ಅಬೌಟ್ ಲೈಫ್ ಪ್ರಾಸೆಸಸ್. ಓಕೆ, ಲೈಫ್ ಪ್ರಾಸೆಸಸ್ ಆಗಿದೆ. ಇವಾಗ ಎಲೆಕ್ಟ್ರಿಸಿಟಿನ ನೋಡ್ಬಿಡೋಣ. ನೋಡೋಣ. ಸೊ ಇಲ್ಲಿ ಎಲೆಕ್ಟ್ರಿಸಿಟಿ ಕಾನ್ಸೆಪ್ಟ್ಸ್ ಮೇಲೆ ಫೋಕಸ್ ಮಾಡಿ ನೀವು. ಓಕೆ, ಎಲೆಕ್ಟ್ರಿಸಿಟಿಯಲ್ಲಿ ನಾನು 3 ಡಿಫ್ರೆಂಟ್ ಸ್ಲೈಡ್ಸ್ ಅಲ್ಲಿ ಹಾಕಿದ್ದೀನಿ. ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ಸ್ನ ತಗೋಬಹುದು. ಎಲೆಕ್ಟ್ರಿಸಿಟಿಯಲ್ಲಿ ಏನು ಆಲ್ ಡಯಾಗ್ರಾಮ್ಸ್ ಅಂಡ್ ಫಾರ್ಮುಲೆ ಕಲ್ತ್ಕೋಬೇಕು. ಸರ್ಕ್ಯೂಟ್ ಸಿಂಬಲ್ಸ್, SI ಯೂನಿಟ್, ಮೆಜರಿಂಗ್ ಡಿವೈಸಸ್, ಓಮ್ಸ್ ಲಾ, ಜೌಲ್ಸ್ ಲಾ, parallel versus series connection and electric bulbನ ವರ್ಕಿಂಗ್ನ ನೀವು ತಿಳ್ಕೋಬೇಕು. ಆಯ್ತಾ? ವಿದ್ಯುತ್ ಶಕ್ತಿ ಏನಿದೆ ಮಕ್ಕಳ, ಇದರಲ್ಲಿ ನೀವು ಪ್ರತಿಯೊಂದು ರೇಖಾಚಿತ್ರ, ವಿದ್ಯುನ್ ಮಂಡಲದಲ್ಲಿ ಉಪಯೋಗಿಸುವ ಚಿಹ್ನೆಗಳು, SI ಏಕಮಾನ, ಅಳತೆ ಮಾಡುವ ಉಪಕರಣ, ಓಮ್ನ ನಿಯಮ, ಜೌಲ್ನ ನಿಯಮ, ಸರಣಿ ಮತ್ತು ಸಮಾಂತರ ಜೋಡಣೆ ಮತ್ತು ವಿದ್ಯುತ್ ಬಲ್ಬ್ನ ತಿಳ್ಕೋಬೇಕು. ಇದಿಷ್ಟೇ ಅಲ್ಲ, ಇದೇನಿದೆ ಇದು ಬೇಸಿಕ್. ಓಕೆ, ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್ ದಟ್ ಯು ಹ್ಯಾವ್ ಟು ನೋ. ಎಲೆಕ್ಟ್ರಿಸಿಟಿಯಲ್ಲಿ ನಿಮಗೆ ಔಟ್ ಮಾರ್ಕ್ಸ್ ಪಕ್ಕಾ ಬೇಕು ಅಂದರೆ 8 out of 8 ಮಾರ್ಕ್ಸ್ ಬೇಕು ಅಂದರೆ ಯು ಹ್ಯಾವ್ ಟು ಆಲ್ಸೋ ಲರ್ನ್ ವರ್ಡ್ ಪ್ರಾಬ್ಲಮ್ಸ್. ಈ ಎಲ್ಲ ಕಾನ್ಸೆಪ್ಟ್ಸ್ ಮೇಲೆ ಕೊಡುವಂತಹ ವರ್ಡ್ ಪ್ರಾಬ್ಲಮ್ಸ್ನ ತಿಳ್ಕೋಬೇಕು. ಅಂದರೆ ಈ ಎಲ್ಲ ಪರಿಕಲ್ಪನೆಗಳಲ್ಲಿ ಕೊಡುವಂತಹ ಸಂಖ್ಯಾ ಸಮಸ್ಯೆಗಳನ್ನ ನೀವು ತಿಳ್ಕೋಬೇಕಾಗತ್ತೆ. ಅದರೊಟ್ಟಿಗೆ ಹಾಟ್ಸ್ ಕ್ವೆಶನ್ಸ್, ಅಪ್ಲಿಕೇಶನ್ ಕ್ವೆಶನ್ಸ್ ಬರುತ್ತೆ. NCERT ಎಕ್ಸಾಂಪ್ಲಾರಲ್ಲಿ ಐ ಥಿಂಕ್ ಆಲ್ರೆಡಿ ಅರ್ಚನಾ ಮ್ಯಾಮ್ ವಿಡಿಯೋಸ್ ಮಾಡಿರ್ಬೋದು, ಅಥವಾ ಲಾಸ್ಟ್ ಇಯರ್ ನಮ್ಮ ಮ್ಯಾರಥಾನ್ ವಿಡಿಯೋಸ್ನ ನೋಡಿದ್ರು ನಡೆಯುತ್ತೆ. ಅಪ್ಲಿಕೇಶನ್ ಕ್ವೆಶನ್ಸ್ ಮತ್ತು ವರ್ಡ್ ಪ್ರಾಬ್ಲಮ್ಸ್ ಆನ್ ದೀಸ್ ಕಾನ್ಸೆಪ್ಟ್ಸ್ನ ನೀವು ತಿಳ್ಕೊಂಡಿದ್ರೆ ಮಾತ್ರ
ಮಾತ್ರ 8 ಔಟ್ ಆಫ್ 8 ಮಾರ್ಕ್ಸ್ ನಿಮಗೆ, ಅಥವಾ ಹಾಫ್ ಇಯರ್ಲಿ ಇರೋದ್ರಿಂದ 16 ಔಟ್ ಆಫ್ 16 ಮಾರ್ಕ್ಸ್ ಎಲೆಕ್ಟ್ರಿಸಿಟಿಯಲ್ಲಿ ಸಿಗಕ್ಕೆ ಸಾಧ್ಯ. ಓಕೆನಾ? ಆನ್ವಯಿಕ ಪ್ರಶ್ನೆಗಳನ್ನ ನೀವು ತಿಳ್ಕೊಬೇಕಾಗತ್ತೆ ಮಕ್ಕಳ. 16ಕ್ಕೆ 16 ಅಂಕಗಳು ನಿಮಗೆ ಬರಬೇಕು ಅಂದ್ರೆ ಆನ್ವಯಿಕ ಪ್ರಶ್ನೆಗಳನ್ನ ತಿಳ್ಕೋಬೇಕು. ಹಾಗೂ ಈ ಪರಿಕಲ್ಪನೆಗಳೇನಿದೆ, ವಿಭವಾಂತರ, ವಿದ್ಯುತ್ ಪ್ರವಾಹ, ಇದ್ರ ಮೇಲೆ ಬರುವಂತಹ ಸಂಖ್ಯಾ ಸಮಸ್ಯೆಗಳನ್ನ ನೀವು ತಿಳ್ಕೋಬೇಕಾಗತ್ತೆ. ಓಕೆ, ಸೊ ಎಸ್, ದಿಸ್ ವಾಸ್ ಅಬೌಟ್ ದ ಫಸ್ಟ್ 2 ಮೇಜರ್ ಚಾಪ್ಟರ್ಸ್ ವಿಚ್ ವರ್ ಲೈಫ್ ಪ್ರಾಸೆಸಸ್ ಅಂಡ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟ್ ಬರುತ್ತೆ ಯಾವ ಚಾಪ್ಟರ್ಸು ನಮ್ದು? ಆಸಿಡ್, ಬೇಸಿಸ್ ಅಂಡ್ ಸಾಲ್ಟ್ಸ್, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಮತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಓಕೆ, ಸೊ ಅಂದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು, ನಿಯಂತ್ರಣ ಮತ್ತು ಸಹಭಾಗಿತ್ವ, ಅದಾದ್ಮೇಲೆ ವಿದ್ಯುತ್ ಪ್ರವಾಹ, ಈ ಅಧ್ಯಾಯಗಳು ತುಂಬಾನೇ ಪ್ರಮುಖ ಆಗತ್ತೆ. ಆಸಿಡ್, ಬೇಸಿಸ್ ಅಂಡ್ ಸಾಲ್ಟ್ಸ್ ಅಲ್ಲಿ ಸಮ್ ಆಫ್ ದ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ಸ್ ನ ನಾನು ಇಲ್ಲಿ ನಿಮ್ಗೋಸ್ಕರ ತೆಗೆದು ಹಾಕಿದ್ದೀನಿ. ಇಂಡಿಕೇಟರ್ಸ್ ತುಂಬಾನೇ ಇಂಪಾರ್ಟೆಂಟ್, ಅದರಲ್ಲೂ ಲಿಟ್ಮಸ್ ಕಲರ್ ಚೇಂಜ್ ನ ಖಂಡಿತವಾಗಿಯೂ ತುಂಬಾನೇ ಸತಿ ಕೇಳಿದ್ದಾರೆ. ಯಾವ ರಿಯಾಕ್ಷನ್ ಅಲ್ಲಿ ಯಾವ ಗ್ಯಾಸಸ್ ರಿಲೀಸ್ ಆಗತ್ತೆ, ಯಾವ ಕಲರ್ ಚೇಂಜ್ ಆಗತ್ತೆ ಅಂತ ನೀವು ತಿಳ್ಕೊಂಡಿರ್ಬೇಕು. ಸಾಲ್ಟ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಿಮಗೆ ಸಾಲ್ಟ್ಸ್ ಇಂದ ಕ್ವೆಶನ್ ಬಂದೇ ಬರುತ್ತೆ. ಕಾಮನ್ ನೇಮು, ಕೆಮಿಕಲ್ ಫಾರ್ಮುಲಾ, ಯೂಸಸ್ ನ ನೀವು ತಿಳ್ಕೊಂಡಿರ್ಬೇಕು. pH ನ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. pH ಸ್ಕೇಲ್ ಏನಿದೆ ಅದರಲ್ಲಿ ಅಪ್ಲಿಕೇಶನ್ ಕ್ವೆಶನ್ಸ್ ಕೇಳ್ತಾರೆ. 0 to 14 pH ಸ್ಕೇಲ್ ಏನ್ ಸ್ಟ್ರೆಚ್ ಆಗುತ್ತೆ, ಇದರಲ್ಲಿ ಅಸಿಡಿಕ್ ಸಬ್ಸ್ಟೆನ್ಸಸ್ ಯಾವುದು, ಬೇಸಿಕ್ ಸಬ್ಸ್ಟೆನ್ಸಸ್ ಯಾವುದು, H+ ಅಯಾನ್, OH- ಅಯಾನ್ ಕಾನ್ಸಂಟ್ರೇಷನ್ ಚೇಂಜ್ ಆದಾಗ ಆಸಿಡ್ ಬೇಸಿಸ್ ಅಸಿಡಿಟಿ, ಬೇಸಿಸಿಟಿ ಹೇಗೆ ಚೇಂಜ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ತುಂಬಾನೇ ಕ್ವೆಶನ್ ಕೇಳ್ತಾರೆ. ಸೊ ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್. ಅಂಡ್ pH ಇನ್ ಎವ್ರಿ ಡೇ ಲೈಫ್ ಅಲ್ಲಿ ಈ ಕಾನ್ಸೆಪ್ಟ್ಸ್ ನ ತುಂಬಾ ಸತಿ ಕೇಳಿದ್ದಾರೆ. ಎಸ್ಪೆಷಲಿ ನೆಟಲ್ ಪ್ಲಾಂಟ್ ಮತ್ತೆ ಬೀಸ್ಟಿಂಗ್ ಮೇಲೆ ತುಂಬಾನೇ ಸತಿ ಕ್ವೆಶನ್ಸ್ ನ ಕೇಳಿದ್ದಾರೆ. ಡೈಲ್ಯೂಷನ್ ಮಾಡಬೇಕಾದ್ರೆ ಪ್ರಿಕಾಷನರಿ ಮೆಷರ್ಸ್ ಇಸ್ ಆಲ್ಸೋ ಅನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆನಾ ಮಕ್ಕಳ? ಅಂದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಅಧ್ಯಾಯದಲ್ಲಿ ಈ ಪರಿಕಲ್ಪನೆಗಳನ್ನ ತುಂಬಾನೇ ಸತಿ ಕೇಳಿದ್ದಾರೆ. ಸೂಚಕಗಳಲ್ಲಿ ಪ್ರಮುಖವಾಗಿ ಲಿಟ್ಮಸ್ಸಿನ ಬಣ್ಣದ ಬದಲಾವಣೆ ತಿಳ್ಕೊಳ್ಳಿ. ಪ್ರತಿಯೊಂದು ಕ್ರಿಯೆ ಏನಾಗುತ್ತೆ, ಅದರಲ್ಲಿ ಬರುವಂತಹ ಅನಿಲ ಯಾವುದು, ಅದರಲ್ಲಿ ಆಗುವಂತಹ ಬಣ್ಣದ ಬದಲಾವಣೆ ಯಾವುದು, ಯಾವ ಉತ್ಪನ್ನಗಳು ಬರ್ತಿದೆ ಅಂತ ಎಲ್ಲ ತಿಳ್ಕೊಳ್ಳಿ. ಅದಾದ್ಮೇಲೆ ಲವಣಗಳು ಅತ್ಯಂತ ಪ್ರಮುಖ. ಇದರ ಸಾಮಾನ್ಯ ಹೆಸರು, ಸಾಮಾನ್ಯ ಸೂತ್ರ, ಸಾಮಾನ್ಯ ಹೆಸರು, ರಾಸಾಯನಿಕ ಸೂತ್ರ ಹಾಗೂ ಇದರ ಉಪಯೋಗಗಳನ್ನ ನೀವು ತಿಳ್ಕೊಂಡಿರ್ಬೇಕು. ಪ್ರತಿಯೊಂದು ಲವಣದ ಕನಿಷ್ಠ 2 ಉಪಯೋಗಗಳನ್ನ ತಿಳ್ಕೊಳ್ಳೇಬೇಕು ನೀವು. ಅದಾದ್ಮೇಲೆ ದೈನಂದಿನ ಜೀವನದಲ್ಲಿ pH ಅಲ್ಲಿ ಈ ಪರಿಕಲ್ಪನೆಗಳನ್ನ ತುಂಬಾನೇ ಸತಿ ಕೇಳಿದ್ದಾರೆ. ಜೇನ್ನೊಣದ ಕುಟುಕು ಹಾಗೂ ತುರಿಕೆ ಗಿಡದ ಬಗ್ಗೆ ತುಂಬಾನೇ ಸತಿ ಪ್ರಶ್ನೆ ಕೇಳಿದ್ದಾರೆ. pH ಮಾನ ಅತ್ಯಂತ ಪ್ರಮುಖ ಮಕ್ಕಳ. ಇದರಲ್ಲಿ pH ಜಾಸ್ತಿ ಆದ್ರೆ ಆಮ್ಲೀಯತೆಗೆ ಏನಾಗುತ್ತೆ, pH ಕಡಿಮೆ ಆದ್ರೆ ಪ್ರತ್ಯಾಮ್ಲೀಯತೆಗೆ ಏನಾಗುತ್ತೆ, H+ OH- ಅಯಾನಿನ ಸಾಂದ್ರತೆ ಹೆಚ್ಚು ಕಡಿಮೆ ಆದಾಗ pH ಹೇಗೆ ಹೆಚ್ಚು ಕಡಿಮೆ ಆಗುತ್ತೆ, ಈ ರೀತಿಯ ಪ್ರಶ್ನೆಗಳನ್ನ ತುಂಬಾನೇ ಸತಿ ಆನ್ವಯಿಕ ರೀತಿಯಲ್ಲಿ ಕೇಳಿದ್ದಾರೆ. ಇದನ್ನ ದಯವಿಟ್ಟು ತಿಳ್ಕೊಳ್ಳಿ. ಅದು ಬಿಟ್ರೆ ಸಾರ ರಿಕ್ತಗೊಳಿಸುವಿಕೆ ಏನಿದೆ, ಇದು ಕೂಡ ಅತ್ಯಂತ ಪ್ರಮುಖ ಪರಿಕಲ್ಪನೆ. ಇದರಲ್ಲಿ ಮುನ್ನೆಚ್ಚರಿಕೆಗಳನ್ನ ಚೆನ್ನಾಗಿ ತಿಳ್ಕೊಬೇಕು ನೀವು. ನೆಕ್ಸ್ಟ್ ಬರುತ್ತೆ ನಮ್ಮ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಓಕೆ, ಸೊ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಲ್ಲಿ ಪ್ಲಾಂಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಹ್ಯೂಮನ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ತಿಳ್ಕೊಬೇಕು. ಪ್ಲಾಂಟ್ ಅಲ್ಲಿ ನೀವು ಟ್ರೋಪಿಸಮ್ ಹಾಗೂ ಮೂವ್ಮೆಂಟ್ ಬಗ್ಗೆ ತಿಳ್ಕೊತೀರಾ ಹಾಗೂ ಹಾರ್ಮೋನ್ಸ್ ಬಗ್ಗೆ ತಿಳ್ಕೊತೀರಾ. ಪ್ಲಾಂಟ್ ಅಲ್ಲಿ ಈ ಟಾಪಿಕ್ಸ್ ಏನಿದೆ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹ್ಯೂಮನ್ ಬೀಯಿಂಗ್ಸ್ಗೆ ಬಂದಾಗ ದೀಸ್ ಆರ್ ದ ಟಾಪಿಕ್ಸ್ ದಟ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಡಯಾಗ್ರಾಮ್ ಆಫ್ ಬ್ರೈನ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಸೊ 4 ಮಾರ್ಕ್ಸ್ಗೆ ಕೇಳುವಂತಹ ಡಯಾಗ್ರಾಮ್ ಇದು. ಸೊ ದಿಸ್ is also very very important. ರಿಫ್ಲೆಕ್ಸ್ ಆರ್ಕು, ಹ್ಯೂಮನ್ ಹಾರ್ಮೋನ್ಸ್ ಅಲ್ಲಿ ಮಕ್ಕಳ ಯಾವ ಗ್ಲ್ಯಾಂಡ್ ರಿಲೀಸ್ ಮಾಡುತ್ತೆ ಹಾರ್ಮೋನ್, ಇದರ ಫಂಕ್ಷನ್ಸ್ ಏನು, ಇದರಲ್ಲಿ ಹಾರ್ಮೋನ್ಸ್ ಅಲ್ಲಿ ಏರುಪೇರು ಆದ್ರೆ ಯಾವ ರೀತಿಯ ಡಿಸಾರ್ಡರ್ಸ್ ಬರುತ್ತೆ, ಇದೆಲ್ಲ ಗೊತ್ತಿರಬೇಕು ನಿಮಗೆ. ಓಕೆ, ನಿಯಂತ್ರಣ ಮತ್ತು ಸಹಭಾಗಿತ್ವ ನಿಮಗೆ essay 1 ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ 12 ಮಾರ್ಕ್ಸಿಗೆ ಬರುವಂತಹ ಒಂದು ಅಧ್ಯಾಯವಾಗಿರುತ್ತೆ. ಸೊ ಇದರಲ್ಲಿ ಸಸ್ಯಗಳಲ್ಲಿ ಹೇಗೆ ನಿಯಂತ್ರಣ ಸಹಭಾಗಿತ್ವ ಆಗುತ್ತೆ, ಮಾನವರಲ್ಲಿ ಹೇಗೆ ಆಗುತ್ತೆ ಅಂತ ನೀವು ತಿಳ್ಕೊಬೇಕಾಗತ್ತೆ. ಸಸ್ಯಗಳಲ್ಲಿ ನಿಮಗೆ ಅನುವರ್ತನೆಗಳ ಬಗ್ಗೆ ಗೊತ್ತಿರಬೇಕು ಹಾಗೂ ಬೆಳವಣಿಗೆ ಸ್ವತಂತ್ರ ಚಲನೆ ಅಂದ್ರೆ ಮುಟ್ಟಿದ್ರೆ ಮುನಿ ಗಿಡ ಇರುತ್ತೆ ಅಲ್ವಾ, ಅದರಲ್ಲಿ ಆಗುವಂತಹ ಚಲನೆ ಬಗ್ಗೆ ಗೊತ್ತಿರಬೇಕು. ಹಾಗೂ ಸಸ್ಯ ಹಾರ್ಮೋನ್ಗಳು 4 ಸಸ್ಯ ಹಾರ್ಮೋನ್ ಇದೆ. ಇದರಲ್ಲಿ 3 ಬೆಳವಣಿಗೆ ಪ್ರವರ್ತಕ ಹಾರ್ಮೋನು, 1 ಪ್ರತಿಬಂಧಕ ಹಾರ್ಮೋನು. ಇದರ ಕಾರ್ಯವಿಧಾನಗಳು, ಆಕ್ಸಿನ್ನ ಕಾರ್ಯವಿಧಾನ, ಇದರ ಕೆಲಸಗಳು ಎಲ್ಲ ನಿಮಗೆ ಗೊತ್ತಿರಬೇಕು. ಮಾನವರಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವಕ್ಕೆ ಬಂದಾಗ ನರ ಪ್ರಚೋದನೆಯ ಮಾರ್ಗ, ಮಿದುಳಿನ ರೇಖಾಚಿತ್ರಗಳು, ಅದರ ಭಾಗಗಳ ಕಾರ್ಯಗಳು, ಇದೆಲ್ಲ ನಿಮಗೆ 4 ಅಂಕಗಳಿಗೆ ಬರುವಂತಹ ಪ್ರಶ್ನೆ.
ಮಿದುಳಿನ ರೇಖಾಚಿತ್ರ ಬಿಡಿಸ್ಲಿಕ್ಕೆ ಕೊಟ್ಟರೆ 4 ಅಂಕಗಳಿಗೆ ಖಂಡಿತವಾಗಿ ಕೇಳ್ತಾರೆ. ಅದು ಬಿಟ್ಟರೆ ಪರಾವರ್ತಿತ ಚಾಪ, ಮಾನವ ಹಾರ್ಮೋನ್ಗಳೇನಿದ್ದಾವೆ, ಇದರ ಕಾರ್ಯಗಳು, ಇದರ ಗ್ರಂಥಿಗಳು, ಇದು ಏರುಪೇರು ಆದರೆ ಆಗುವಂತಹ ಅಸ್ವಸ್ಥತೆಗಳು, ಇದೆಲ್ಲ ನಿಮಗೆ ತಿಳಿದಿರಬೇಕು. ಓಕೆ, ಸೊ ದಿಸ್ ಇಸ್ ಫ್ರಮ್ control and coordination. Magnetic effects of electric currents ಅಲ್ಲಿ these are the most important concepts. okay, ಇದು ಕೂಡ 12 ಮಾರ್ಕ್ಸಿಗೆ ಬರಬಹುದಾದಂತಹ ಒಂದು ಚಾಪ್ಟರ್. ಸೊ ಡಯಾಗ್ರಾಮ್ಸ್ ಗೊತ್ತಿರಬೇಕು, field lines properties, right hand thumb rule, Fleming's left hand rule, earthing, overloading, short circuit fuse, ಇದೆಲ್ಲ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು. ಈ ಪರಿಕಲ್ಪನೆಗಳು ನಿಮಗೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಇದರ ಬಗ್ಗೆ ಗೊತ್ತಿರಬೇಕಾಗಿರುವಂತಹ ಪರಿಕಲ್ಪನೆಗಳನ್ನ ಇಲ್ಲಿ ಕೊಟ್ಟಿದ್ದೀನಿ ಮಕ್ಕಳ. ಇದು ಬಿಟ್ಟರೆ ಪಕ್ಕಾ ನಿಮಗೆ 12ರಲ್ಲಿ 12 ಅಂಕಗಳು ಖಂಡಿತವಾಗಿಯೂ ಬೇಕು ಅಂದರೆ ಈ ಹಿಂದಿನ ಈ ಕಾನ್ಸೆಪ್ಟ್ಸ್ ಒಟ್ಟಿಗೆ ಇಫ್ ಯು ವಾಂಟ್ 12 out of 12 marks you have to study these concepts as well. What are these concepts? Diagram based questions, magnetic field around solenoid, straight conductor, circular loop and application questions of right hand and left hand rule. ಎಡಗೈ ಬಲಗೈ ನಿಯಮದ ಬಗ್ಗೆ ಆನ್ವಯಿಕ ಪ್ರಶ್ನೆಗಳನ್ನ ತುಂಬಾನೇ ಕೇಳ್ತಾರೆ. ನಿಮಗೆ 12ಕ್ಕೂ 12 ಅಂಕಗಳು ಬೇಕಂದ್ರೆ ಇದನ್ನ ತಿಳ್ಕೊಳ್ಳಿ. ಓಕೆ, ದೀಸ್ ಆರ್ ದ ಕ್ವೆಶ್ಚನ್ಸ್. ಆಕ್ಟಿವಿಟೀಸ್ನ ಕಲಿರಿ ಫ್ರಮ್ ದಿಸ್ ಚಾಪ್ಟರ್. ಚಟುವಟಿಕೆಗಳೇನಿದೆ ಈ ಅಧ್ಯಾಯದಿಂದ ದಯವಿಟ್ಟು ಚಟುವಟಿಕೆಗಳನ್ನ ಚೆನ್ನಾಗಿ ಕಲಿರಿ. ಓಕೆ, ಲಾಸ್ಟ್ ಈಗ ಸೆಕೆಂಡ್ ಲೆವೆಲ್ ಆಫ್ ಇಂಪಾರ್ಟೆನ್ಸ್ ಚಾಪ್ಟರ್ಸ್ನ ನಾನು ನಿಮಗೆ ಹೇಳಿದ್ದೀನಿ. ಲಾಸ್ಟಲ್ಲಿ ಈ 5 ಚಾಪ್ಟರ್ಸ್ ಮುಗಿದ ಮೇಲೆ ಯು ಆರ್ ಗೋಯಿಂಗ್ ಟು ಫೋಕಸ್ ಆನ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್. ಆಯಿತಾ, ಈ 5 ಅಧ್ಯಾಯಗಳು ಆದಮೇಲೆ ನೀವು ರಾಸಾಯನಿಕ ಕ್ರಿಯೆಗಳು ಅಧ್ಯಾಯನ ತಗೋಬೇಕು. ಇದರಲ್ಲಿ ಈ ಕ್ವೆಶನ್ಸಿಂದಾನೇ ಬರುತ್ತೆ. 95% ಆಫ್ ದ ಟೈಮ್ ನಾನು ಲಿಸ್ಟ್ ಮಾಡಿರುವಂತಹ ಈ ಕ್ವೆಶನ್ಸಿಂದಾನೇ ಬರುತ್ತೆ. ಅದರಲ್ಲೂ 4 ಮಾರ್ಕ್ಸಿನ ಚಾಪ್ಟರ್ ಈ ಸತಿ ನಿಮಗೆ 8 ಮಾರ್ಕ್ಸಿಗೆ ಕೇಳಬಹುದು essay 1ಅಲ್ಲಿ. ಈ ಬ್ಯಾಲೆನ್ಸಿಂಗ್ ಆಫ್ ಈಕ್ವೇಷನ್ಸ್ ಏನಿದೆ 99% ಆಫ್ ದ ಟೈಮ್ ಫಿಕ್ಸ್ಡ್ ಕ್ವೆಶನ್ ಆಗಿ ಬರುತ್ತೆ. ಬ್ಯಾಲೆನ್ಸಿಂಗ್ ಆಫ್ ಈಕ್ವೇಷನ್ ಅಂದರೆ ಸಮೀಕರಣಗಳನ್ನ ಸರಿದೂಗಿಸುವಿಕೆ ಏನಿದೆ ಇದು ನಿಮಗೆ 99% ಕೇಳ್ತಾರೆ. ಸೊ ದಯವಿಟ್ಟು ಬ್ಯಾಲೆನ್ಸಿಂಗ್ ಆಫ್ ಈಕ್ವೇಷನ್ಸ್ನ ತಿಳ್ಕೊಳ್ಳಿ. 3 ಮಾರ್ಕ್ಸಿಗೆ ಮೋಸ್ಟ್ ಆಫ್ ದ ಟೈಮ್ಸ್ ಬ್ಯಾಲೆನ್ಸಿಂಗ್ ಆಫ್ ಈಕ್ವೇಷನ್ಸ್ನ ಕೇಳ್ತಾರೆ. ಅದು ಬಿಟ್ಟರೆ ಎಲ್ಲ ಕಾನ್ಸೆಪ್ಟ್ಸ್ ನಾನು ಏನು ಲಿಸ್ಟ್ ಮಾಡಿದ್ದೀನಿ ದೀಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ 4 ಮಾರ್ಕ್ಸಿಗೆ ಕೇಳುವಂತಹ ಚಾಪ್ಟರ್ ಆಗಿರೋದ್ರಿಂದ ನೀವು ಲಾಸ್ಟಲ್ಲಿ ಎಲ್ಲ 5 ಚಾಪ್ಟರ್ಸ್ ಮುಗಿದ ಮೇಲೆ ಈ ಲಾಸ್ಟ್ ಚಾಪ್ಟರ್ ಆಗಿ ಓದ್ಕೊಂಡ್ರು ನಡೆಯುತ್ತೆ. ಓಕೆನಾ ಮಕ್ಕಳ? ಸೊ ಎಸ್, ದಿಸ್ ವಾಸ್ ಯುವರ್ ಚಾಪ್ಟರ್ ವೈಸ್ ಸ್ಟ್ರಾಟಜಿ. ಲಾಸ್ಟಲ್ಲಿ ನಿಮಗೆ ಡಯಾಗ್ರಾಮ್ಸ್ನ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಲೆಟ್ ಅಸ್ ಜಸ್ಟ್ ಕಮ್ ಟು ದ ಡಯಾಗ್ರಾಮ್ಸ್ ನಾವು. ಲಿಸ್ಟ್ ಆಫ್ ಡಯಾಗ್ರಾಮ್ಸ್, ಎಸ್. ಸೊ ನಿಮಗೆ ಲಿಸ್ಟ್ ಕಾಣಿಸ್ತಿಲ್ಲ ಅಂದರೆ 1080pಗೆ ಹಾಕೊಳ್ಳಿ. ಸೊ ದಿಸ್ ಇಸ್ ದ ಲಿಸ್ಟ್ ಆಫ್ ಡಯಾಗ್ರಾಮ್ಸ್. ನಿಮಗೆ ಡಯಾಗ್ರಾಮ್ಸ್ ಡ್ರಾ ಮಾಡೋಕ್ಕೆ ಕೇಳಿದ್ರೆ ಇಲ್ಲಿಂದಾನೇ ಬರುತ್ತೆ, ಬೇರೆ ಎಲ್ಲಿಂದಾನೂ ಬರಲ್ಲ. ರೇಖಾಚಿತ್ರಗಳ ಪಟ್ಟಿ ಮಕ್ಕಳ, ರೇಖಾಚಿತ್ರಗಳನ್ನ ಬಿಡಿಸ್ಲಿಕ್ಕೆ ಕೇಳಿದ್ರೆ ಇಲ್ಲಿಂದಾನೇ ಕೇಳ್ತಾರೆ. ಸ್ಕ್ರೀನ್ಶಾಟ್ನ ತಗೊಳ್ಳಿ, 1080pಗೆ ಹಾಕೋಬಹುದು. ಸೊ ದಿಸ್ ವಾಸ್ ಯೋರ್ ಚಾಪ್ಟರ್ ವೈಸ್ ಸ್ಟ್ರಾಟಜಿ. ನಿಮ್ಮ essay 1ಅಲ್ಲಿ ಔಟ್ ಮಾರ್ಕ್ಸ್ ಬರಬೇಕು ಅಂದರೆ ಇದೇ ರೀತಿ ಚಾಪ್ಟರ್ ವೈಸ್ ಸ್ಟ್ರಾಟಜಿನ ಫಾಲೋ ಮಾಡಬೇಕು. ಈ ಸ್ಟ್ರಾಟಜಿ ನಿಮಗೆ ಇಷ್ಟ ಆಯಿತು, ಇದರಿಂದ ನಿಮಗೆ ಇಂಪಾರ್ಟೆಂಟ್ ಆಗಿ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಈಗಲೇ ಹೋಗ್ಬಿಟ್ಟು ಕೆಳಗಡೆ ನಮ್ಮ ವಿಡಿಯೋದಲ್ಲಿ ಸೈನ್ಸ್ ಅಂತ ಕಾಮೆಂಟ್ ಮಾಡಿ. ಸೊ ದ್ಯಾಟ್ ಐ ನೋ ದ್ಯಾಟ್ ಸ್ಟೂಡೆಂಟ್ಸ್ ಆರ್ ಫೈಂಡಿಂಗ್ ದಿಸ್ ವಿಡಿಯೋ ಹೆಲ್ಪ್ಫುಲ್. ಓಕೆ, ಆ್ಯಂಡ್ ಇದನ್ನು ಚೆನ್ನಾಗಿ ಓದ್ತೀನಿ ಮ್ಯಾಮ್, ಪಕ್ಕ ಇದೇ ಸ್ಟ್ರಾಟಜಿನ ಫಾಲೋ ಮಾಡ್ತೀನಿ ಮ್ಯಾಮ್ ಅಂದರೆ ಕೂಡ ಕೆಳಗೆ ಹೋಗಿ ಸೈನ್ಸ್ ಅಂತ ಕಾಮೆಂಟ್ ಮಾಡಿ. ಓಕೆ, ಸೈನ್ಸ್ ಅಂದರೆ SCIENCE ಸೈನ್ಸ್ ಅಂತ ಕಾಮೆಂಟ್ ಮಾಡಿ. ಓಕೆನಾ ಮಕ್ಕಳ? ಓಕೆ, ಸೊ ಎಸ್, ಇವತ್ತು ನಾನೊಂದು ರಿಮೈಂಡರ್ನ ಕೊಡಬೇಕು ನಿಮಗೆ. ವಾಟ್ ಇಸ್ ದಿಸ್? ಇವತ್ತು 12ನೇ ತಾರೀಕು ನಮ್ಮ ಫ್ರೀಡಮ್ ಉತ್ಸವ ಏನಿದೆ ಇದು 3rd ಡೇ ಆಫ್ ಆರ್ ಪರೀಕ್ಷೆ ಫ್ರೀಡಮ್ ಉತ್ಸವ ಆಗಿರುತ್ತೆ. 10th ಲಾಂಚ್ ಆಗಿರುವಂತಹ ನಮ್ಮ ಪರೀಕ್ಷೆ ಫ್ರೀಡಮ್ ಉತ್ಸವ ಏನಿದೆ ಇದರಲ್ಲಿ ನಾವು 80 ಕೂಪಾನ್ಸ್ನ ಕೊಡ್ತಿದ್ದೀವಿ ಮಕ್ಕಳ. ಈ 80 ಕೂಪಾನ್ಸ್ನ ಇಂಪಾರ್ಟೆನ್ಸ್ ಏನು? ಈ 80 ಕೂಪಾನ್ಸ್ ಯೂಸ್ ಮಾಡಿಕೊಂಡ್ರೆ ನಮ್ಮ ಪರೀಕ್ಷೆ ಪ್ರಥಮ ಕೋರ್ ಏನಿದೆ ಇದು ನಿಮಗೆ 1499ಗೆ ಸಿಗುತ್ತೆ. ಪರೀಕ್ಷೆ ಪ್ರಥಮ ಕೋರ್ ಪ್ಲಸ್ ಏನಿದೆ 1799ಗೆ ಸಿಗುತ್ತೆ. ಕೋರಲ್ಲಿ ಮ್ಯಾಥಮ್ಯಾಟಿಕ್ಸ್, ಸೈನ್ಸ್ ಹಾಗೂ ಸೋಷಿಯಲ್ ಇರುತ್ತೆ. ಕೋರ್ ಪ್ಲಸ್ ಕ್ಲಾಸಸ್ನಲ್ಲಿ ಮ್ಯಾಥಮ್ಯಾಟಿಕ್ಸ್, ಸೈನ್ಸ್, ಸೋಷಿಯಲ್ ಒಟ್ಟಿಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕ್ಲಾಸಸ್ ನಿಮಗೆ ಸಿಗುತ್ತೆ. ಥರ್ಡ್ ಲ್ಯಾಂಗ್ವೇಜ್ ಇರೋದಿಲ್ಲ.
ಓಕೆ, ಸೊ ಏನು ಸಿಗತ್ತೆ, ಏನು ಕ್ಲಾಸು ಪ್ರಥಮ ಅಂದರೆ ಏನು ಮ್ಯಾಮ್? ಪ್ರಥಮ ನಮ್ಮ ಕ್ಯೂರೇಟೆಡ್ ಪರೀಕ್ಷೆ ಕಡೆಯಿಂದ ಕೊಡ್ತಿರುವಂಥ ಒಂದು ಎಕ್ಸಲೆಂಟ್ ಕೋರ್ಸ್ ಆಗಿದೆ ಮಕ್ಕಳ, ಲೈವ್ ಕ್ಲಾಸಸ್ಸಿನ ಕೋರ್ಸ್ ಆಗಿದೆ. ಸೊ ಈ ನಮ್ಮ ಕೋರ್ಸ್ನಲ್ಲಿ ಲೈವ್ ಕ್ಲಾಸಸ್ ಇರುತ್ತೆ. ಇದು ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸಿಗೆ ಅಪ್ಲಿಕೇಬಲ್ ಆಗುತ್ತೆ. ನಮ್ಮ ಕ್ಲಾಸಸ್ನಲ್ಲಿ ನಾವು ಕಂಪ್ಲೀಟ್ LBA ಬೇಸ್ಡ್ ಕ್ಲಾಸಸ್ನ ನಡೆಸ್ತೀವಿ. PYQs, ಅಪ್ಡೇಟೆಡ್ PYQs 2026 ಎಕ್ಸಾಮಿನ PYQಸ್ನು ತಗೊಂಡು ನಾವು ಪಾಠ ಮಾಡ್ತೀವಿ. ಅದರೊಟ್ಟಿಗೆ ಮಾಡೆಲ್ ಕ್ವೆಶನ್ ಪೇಪರ್, ಬ್ಲೂ ಪ್ರಿಂಟ್ ಬೇಸ್ಡ್ ಸ್ಟಡೀಸ್, ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಇರುತ್ತೆ. ಹಾಗೂ ನಿಮಗೆ ಪ್ರಾಕ್ಟೀಸ್ ಟೆಸ್ಟ್ಗಳನ್ನ ಕೊಡ್ತೀವಿ. FA ಟೆಸ್ಟ್ಗಳು ಬಂದಾಗ, SA1 ಎಕ್ಸಾಮ್ ಬಂದಾಗ, ಪ್ರಿಪ್ರೇಟರಿ ಎಕ್ಸಾಮ್, ಬೋರ್ಡ್ ಎಕ್ಸಾಮ್, ಇದೆಲ್ಲದಕ್ಕೂ ನಿಮಗೆ ನಾವು ಕ್ಯೂರೇಟೆಡ್ ಕ್ಲಾಸಸ್ನ ನಡೆಸ್ತೀವಿ. ಮ್ಯಾರಥಾನ್ಸ್ ಆಗಿರಲಿ ಇದೆಲ್ಲ ನಡೆಸ್ತೀವಿ. ಡಿಸೆಂಬರ್ವರೆಗೂ ಈ ನಮ್ಮ ಕೋರ್ಸ್ ನಡೆಯುತ್ತೆ ಮಕ್ಕಳ. ಡಿಸೆಂಬರ್ ಅಷ್ಟರಲ್ಲಿ ನಮ್ಮ ಪ್ರಥಮ ಕೋರ್ಸ್ ಏನಿದೆ ಇದರಲ್ಲಿ ಫುಲ್ ಸಿಲೆಬಸ್ನ ನಾವು ಕವರ್ ಮಾಡಿ ಕೊಡ್ತೀವಿ. ಇದು 1 ವರ್ಷದ ಫೀಸ್ ಆಗಿರುತ್ತೆ. ನೀವು ಟ್ಯೂಷನಲ್ಲಿ 1,000 ಬರೀ ಒಂದು ತಿಂಗಳಿಗೆ ಖರ್ಚು ಮಾಡ್ತಿರ್ತೀರ. ಬಟ್ ನಮ್ಮಲ್ಲಿ 1,499ಗೆ 3 ಸಬ್ಜೆಕ್ಟ್ಸ್ನ ನಾವು ಫುಲ್ ಸಿಲೆಬಸ್ ಇಡೀ ವರ್ಷಕ್ಕೆ ಕೊಡ್ತಿದ್ದೀವಿ ಅಪ್ ಅಂಟಿಲ್ ಡಿಸೆಂಬರ್ 2026. ಆ್ಯಂಡ್ 5 ಸಬ್ಜೆಕ್ಟ್ಸಿಗೆ ನಾವು 1,799 ಚಾರ್ಜ್ ಮಾಡ್ತಿದ್ದೀವಿ. ಇದರ ಒರಿಜಿನಲ್ ಪ್ರೈಸ್ ಬಂದು 3,000, 2,999 ಮತ್ತು 3,999 ಆಗಿರುತ್ತೆ. ಬಟ್ ಇವಾಗ ನಮ್ಮ ಪರೀಕ್ಷೆ ಫ್ರೀಡಮ್ ಉತ್ಸವ ಆಫರ್ನಲ್ಲಿ ಈ ಪ್ರೈಸಿಗೆ ನಾವು ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಕೊಡ್ತಿದ್ದೀವಿ. ಸೊ ನೀವು ಇನ್ನೂ ತೊಗೊಂಡಿಲ್ಲ ಅಂದರೆ ದಯವಿಟ್ಟು ಐ ಆಮ್ ಗಿವಿಂಗ್ ಯು ಅ ಹೆಡ್ಸ್ ಅಪ್. 22 ಕೂಪಾನ್ಸ್ ಆಲ್ರೆಡಿ ಎನ್ರೋಲ್ಮೆಂಟ್ ಮುಗ್ದೋಗಿದೆ. 80 ಕೂಪಾನ್ಸಲ್ಲಿ 22 ಕೂಪಾನ್ಸ್ ಆರ್ ಆಲ್ರೆಡಿ ಡನ್. ನಿಮಗೆ ಉಳಿದಿರೋದು ಬರೀ 58 ಕೂಪಾನ್ಸ್. ಸೊ ಇನ್ನೂ ಎನ್ರೋಲ್ ಆಗಿಲ್ಲ ಅಂದರೆ ಗೋ ಅಹೆಡ್ ಆ್ಯಂಡ್ ಎನ್ರೋಲ್ ರೈಟ್ ಅವೇ. ಅದರ್ವೈಸ್ ಯು ಗೋಯಿಂಗ್ ಟು ಲೂಸ್ ಔಟ್ ಆನ್ ಎನ್ ಎಕ್ಸಲೆಂಟ್ ಆಪರ್ಚುನಿಟಿ. ಆಲ್ಸೋ ಆಗಸ್ಟ್ 17th ನಾವು ನಮ್ಮ ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಿನ ರಿವಿಷನ್ ಮ್ಯಾರಥಾನ್ನ ಮಾಡ್ತಿದ್ದೀವಿ. ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಿನ ರಿವಿಷನ್ ಮ್ಯಾರಥಾನ್ನ ಮಾಡ್ತಿದ್ದೀವಿ. ಎಲ್ಲಿ? ನಮ್ಮ ಪ್ರಥಮ ಬ್ಯಾಚಸ್ನಲ್ಲಿ. ಸೊ ಇಡೀ ಪಾರ್ಟ್ 1 ಟೆಕ್ಸ್ಟ್ ಬುಕ್ ನಾವು ಇಲ್ಲಿವರೆಗೂ ಏನು ಸಿಲೆಬಸ್ ಮುಗಿಸಿದ್ದೀವಿ ಇದು ಎಲ್ಲದನ್ನು ನಾವು ರಿವಿಷನ್ನ ಮಾಡ್ತೀವಿ. ಸೊ ನೀವು ಈಗ ಹೋಗಿ ಜಾಯ್ನ್ ಆದರೂ ಕೂಡ 17th ನಿಮಗೆ ಇಡೀ ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಿನ ರಿವಿಷನ್ ನಡೆಯುತ್ತೆ. ಸೊ ಇಫ್ ಯು ಹ್ಯಾವ್ ಮಿಸ್ಡ್ ಔಟ್ ಆನ್ ಎನ್ರೋಲಿಂಗ್ ಟು ಪ್ರಥಮ, ಗೋ ಡು ಇಟ್ ರೈಟ್ ನಾವು. ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ನಿಮಗೆ ಸಿಗಲ್ಲ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ. ಸೊ ಥ್ಯಾಂಕ್ ಯು ಸೋ ಮಚ್ ಮಕ್ಕಳ. ಇದೇ ರೀತಿ ಬೇರೆ ವಿಡಿಯೋಸ್ ಬೇಕು ಅಂದರೆ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ me today. I'll see you in the next one.